ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳಿದೆ, ನೋಡೋಣ ಯಾವೆಲ್ಲ ಇದ್ದಾವೆ ಅಂತ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಇದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದಾಡ್ತಾ ಇದ್ದೀನಿ. ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 88 ಪಾಯಿಂಟ್ಸ್ ಅಥವಾ 0.19% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫ್ಲಾಟ್ ಆಗಿ ಓಪನ್ ಆಗಿದೆ, ತುಂಬಾ ಚೆನ್ನಾಗಿ ಅಪ್ ಕೂಡ ಆಗಿದೆ, ಬಟ್ ಅಲ್ಲಿಂದ ತುಂಬಾ ಒಳ್ಳೆ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಲೋಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಯರ್ಲಿ 1% ಡೌನ್ ಫಾಲ್ ಆಗಿದೆ. ಆನಂತರ ಸೇಮ್ ರೇಂಜ್ ಅಲ್ಲಿ ಕ್ಲೋಸಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಹೈ ಇಂದ 1% ವರೆಗೂ ಡೌನ್ ಆಗಿದೆ, ಬಟ್ ಮೊನ್ನೆ ಕ್ಲೋಸಿಂಗ್ ಹೋಲಿಸಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ಲೈಟ್ಲಿ ಡೌನ್ ಫಾಲ್ ಅಂತಾನೆ ಹೇಳ್ಬೋದು. ಆ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ನಾಸ್ಟಾಕ್ ಕಂಪೋಸಿಟ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 215 ಪಾಯಿಂಟ್ಸ್ ಅಥವಾ 0.95% ಡೌನ್ ಫಾಲ್ ಇದೆ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಇದೆ. ಫ್ಲಾಟಿಶ್ ಆಗಿ ಓಪನ್ ಆಗಿ ಆನಂತರ ಡೌನ್ ಆಗಿದೆ. ನಿಯರ್ಲಿ 1% ಡೌನ್ ಅಲ್ಲಿ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇದಕ್ಕೆ ಒಂದು ಕಾರಣ ಕೂಡ ಇದೆ, ಅದನ್ನ ನಾನು ಕವರ್ ಮಾಡ್ತೀನಿ, ನೋಡೋಣ. ನೋಡಬಹುದು ಫೆಡ್ ಚೇರ್ ಪವೆಲ್ ವಾರ್ನ್ಸ್ ಅಗೇನ್ಸ್ಟ್ 2 ಅಗ್ರೆಸಿವ್ ರೇಟ್ ಕಟ್ಸ್ ಸೈಡ್ಸ್ ಇನ್ಫ್ಲೇಷನ್ ರಿಸ್ಕ್. ಮೊನ್ನೆ ತಾನೇ ಒಂದು ರೇಟ್ ಕಟ್ ಆಗಿದೆ, ಎಲ್ಲರ ಎಕ್ಸ್ಪೆಕ್ಟೇಷನ್ ಇತ್ತು. ಜೊತೆಗೆ ಅವರು ಕೂಡ ಎಂಡ್ ಕೊಟ್ಟಿದ್ರು ಇನ್ನು 2 ರೇಟ್ ಕಟ್ ಮಾಡೋ ಬಗ್ಗೆ. ಈಗ ಅಗ್ರೆಸಿವ್ ಆಗಿ ರೇಟ್ ಕಟ್ ಮಾಡೋದು ಇನ್ಫ್ಲೇಷನ್ ರಿಸ್ಕ್ ಅನ್ನ ಜಾಸ್ತಿ ಮಾಡಬಹುದು ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಜೊತೆಗೆ ಲೇಬರ್ ಮಾರ್ಕೆಟ್ ರಿಸ್ಕ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಈ ಎಲ್ಲ ಸುದ್ದಿಗಳು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದ್ದೇವೆ ಅಂತ ಹೇಳ್ಬೋದು. ನಿನ್ನೆ ನೋಡಬಹುದು ಟ್ಯೂಸ್ಡೇ ದಟ್ ಸ್ಲಾಶಿಂಗ್ ಇಂಟ್ರೆಸ್ಟ್ ರೇಟ್ಸ್ ಟೂ ಕ್ವಿಕ್ಲಿ ವುಡ್ ಅಲೋ ಇನ್ಫ್ಲೇಷನ್ ಟು ರಿಮೇನ್ ಎಲಿವೇಟೆಡ್ ಬಟ್ ಸ್ಟ್ರೆಸ್ಡ್ ಇನ್ ಪ್ರಿಪೇರ್ಡ್ ರಿಮಾರ್ಕ್ಸ್ ದಟ್ ದೇರ್ ಇಸ್ ನೋ ರಿಸ್ಕ್ ಫ್ರೀ ಪಾತ್ ಫಾರ್ವರ್ಡ್. ರಿಸ್ಕ್ ಫ್ರೀ ದಾರಿ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಅನ್ಸರ್ಟನಿಟಿ ಅಗೇನ್ ಮತ್ತೆ ರೇಟ್ ಕಟ್ ಬಗ್ಗೆ ಸ್ವಲ್ಪ ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ ನಿನ್ನೆ ನೋಡಬಹುದು. ವೈಲ್ ಕೀಪಿಂಗ್ ಪಾಲಿಸಿ ಟೂ ಟೈಟ್ ಫಾರ್ ಟೂ ಲಾಂಗ್ ರಿಸ್ಕ್ ವೀಕ್ನಿಂಗ್ ದ ಲೇಬರ್ ಮಾರ್ಕೆಟ್. ರೇಟ್ ಕಟ್ ಮಾಡದೇನೆ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಇಟ್ಕೊಳ್ಳೋದು ಲೇಬರ್ ಮಾರ್ಕೆಟ್ ನ ವೀಕ್ನೆಸ್ ಮಾಡುತ್ತೆ. ಹಾಗಾಗಿ ರೇಟ್ ಕಟ್ ಮಾಡಿದೀವಿ ಅನ್ನುವಂತ ಮಾತನ್ನು ಕೂಡ ಇವರು ಹೇಳಿದ್ದಾರೆ. ಇದು ಮಾರ್ಕೆಟ್ಗೆ ಅಷ್ಟೇನು ಇಷ್ಟ ಆಗಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ. ಎಸ್ಪೆಷಲಿ ಹೈ ಇಂದ ಒಳ್ಳೆ ಕರೆಕ್ಷನ್ ಆಗಿದೆ ನಿನ್ನೆ ಅಮೆರಿಕನ್ ಮಾರ್ಕೆಟ್. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದರೆ ಸ್ವಿಗ್ಗಿ ಸುದ್ದಿಯಲ್ಲಿರುತ್ತೆ ಇವತ್ತು. ಕಾರಣ ನೋಡಬಹುದು, ಇಂಡಿಯನ್ ಫುಡ್ ಡೆಲಿವರಿ ಕಂಪನಿ ಸ್ವಿಗ್ಗಿ ಸೆಲ್ಸ್ ಸ್ಟೇಕ್ ಇನ್ ರ್ಯಾಪಿಡೋ. ರ್ಯಾಪಿಡೋದಲ್ಲಿ 2400 ಕೋಟಿ ಮೊತ್ತದ ಸ್ಟೇಕ್ ಅನ್ನು ಸೇಲ್ ಮಾಡಿದೆ. ವೆಸ್ಟ್ ಬ್ರಿಡ್ಜ್ ಕ್ಯಾಪಿಟಲ್ ಅವರು ಹಾಗೂ ಪ್ರೋಸೆಸ್ ಅವರು ತಗೊಂಡಿರಬಹುದು ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಸ್ವಿಗ್ಗಿ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಇವತ್ತು ಅಂತ. ನಂತರ ಆಕ್ಸೋನೊಬೆಲ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಪ್ರಮೋಟರ್ ಗ್ರೂಪ್ ಇಂಪೀರಿಯಲ್ ಕೆಮಿಕಲ್ 5% ಸ್ಟೇಕ್ ಸೇಲ್ ಮಾಡಬಹುದು ಅನ್ನೋಂತ ಸುದ್ದಿ ಬಂದಿದೆ ಬ್ಲಾಕ್ ಡೀಲ್ ನ ಮೂಲಕ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದನ್ನ JSW ಪೇಂಟ್ಸ್ ಅಕ್ವೈರ್ ಮಾಡಿದೆ, ಅಂದ್ರೆ 75% ಸ್ಟೇಕ್ ಅನ್ನ ತಗೊಂಡಿದೆ. ಇವತ್ತು ಪ್ರಮೋಟರ್ ಬ್ಲಾಕ್ ಡೀಲ್ ಮೂಲಕ ಸ್ಟೇಕ್ ಸೇಲ್ ಮಾಡ್ತಿರೋ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ದಿಲೀಪ್ ಬಿಲ್ಡ್ಕಾನ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ. ನೋಡಬಹುದು ದಿಲೀಪ್ ಬಿಲ್ಡ್ಕಾನ್ ಡಿಕ್ಲೇರ್ಡ್ ಆಸ್ ಲೋಯೆಸ್ಟ್ ಬಿಡ್ಡರ್ ಫಾರ್ ₹1,115 crore ಪ್ರಾಜೆಕ್ಟ್. ಕೇರಳ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ನಿಂದ ಸಿಕ್ಕಿರುವಂತಹ ಆರ್ಡರ್ ಇದು 1115 ಕೋಟಿ. ಈ ಸುದ್ದಿ ಕಾರಣಕ್ಕೆ ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಅಂತ. ನಂತರ HCL ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಸ್ವೀಡನ್ ಬೇಸ್ಡ್ ಕಮರ್ಷಿಯಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಜೊತೆಗೆ ಇದ್ದಂತ ಒಪ್ಪಂದವನ್ನ ಮುಂದುವರಿಸಿದೆ. ಲಾಂಗ್ ಟರ್ಮ್ ಒಪ್ಪಂದ. AI ಪವರ್ಡ್ ಡಿಜಿಟಲ್ ಫೌಂಡೇಶನ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂತದ್ದು, ಅದನ್ನ ರಿನ್ಯೂ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ HCL ಟೆಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು. ನಂತರ ಟೊರೆಂಟ್ ಪವರ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 2 ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ನ್ಯೂಸ್ ಆನ್ ಪವರ್ ಲಿಮಿಟೆಡ್ ಅಲ್ಲಿ 100% ಸ್ಟೇಕ್ ಅನೌನ್ಸ್ ಮಾಡಿದೆ, ಅಂದ್ರೆ ತಗೊಳ್ಳುವಂತ ಅನೌನ್ಸ್ ಮಾಡಿದೆ. ಹಾಗೆ ನ್ಯೂಸ್ ಆನ್ ಪವರ್ ಪ್ರಾಜೆಕ್ಟ್ಸ್ ಅಲ್ಲೂ ಕೂಡ 100% ಸ್ಟೇಕ್ ತಗೊಳ್ತದೆ. ಸರಿ, ನ್ಯೂಸ್ ಆನ್ ಇಂಡಿಯಾ ಲಿಮಿಟೆಡ್ ಅಲ್ಲಿ 49%, ನ್ಯೂಸ್ ಆನ್ ಪವರ್ ಪ್ರಾಜೆಕ್ಟ್ಸ್ ಅಲ್ಲಿ 100% ಸ್ಟೇಕ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು. ಈ ಅಕ್ವಿಸಿಷನ್ ನಿರ್ಧಾರಕ್ಕೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಬಜಾಜ್ ಎಲೆಕ್ಟ್ರಿಕಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಮಾರ್ಪಿ ರಿಚರ್ಡ್ಸ್ ಬ್ರಾಂಡ್ ಗೆ ಸಂಬಂಧಪಟ್ಟಂತ ಇಂಟೆಲೆಕ್ಚುಯಲ್ ರೈಟ್ಸ್ ಅನ್ನು ಅಕ್ವೈರ್ ಮಾಡಿದೆ. ಗ್ಲೇನ್ ಎಲೆಕ್ಟ್ರಿಕ್ ಅಂತ ಇದ್ದಂತ ರೈಟ್ಸ್ ಇದು. ಇದನ್ನ 146 ಕೋಟಿಗೆ ಕಂಪನಿ ಪಡ್ಕೊಂಡಿದೆ. ಇದರ ಮೂಲಕ ಭಾರತ, ನೇಪಾಳ್, ಭೂಟಾನ್, ಬಾಂಗ್ಲಾದೇಶ್, ಶ್ರೀಲಂಕಾಗಳಲ್ಲಿ ಈ ಬ್ರಾಂಡ್ ನ ಮಾರಾಟವನ್ನ ಮಾಡುತ್ತೆ. ಈ ಸುದ್ದಿ ಕಾರಣಕ್ಕೆ ಬಜಾಜ್ ಎಲೆಕ್ಟ್ರಿಕಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಟೊರೆಂಟ್ ಫಾರ್ಮಾಸ್ಯೂಟಿಕಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಹಿಂದೆ JB ಕೆಮಿಕಲ್ಸ್ ಅಕ್ವಿಸಿಷನ್ ಅನೌನ್ಸ್ ಮಾಡಿತ್ತು.
ಈ ಅಕ್ವಿಸಿಷನ್ ಗೆ ನಮ್ಮ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಅಪ್ರೂವಲ್ ಸಿಕ್ಕಿತ್ತು. ಈಗ ಆಫ್ರಿಕಾದ ಕಾಂಪಿಟೇಷನ್ ಕಮಿಷನ್ ಇಂದ ಕೂಡ ಅಪ್ರೂವಲ್ ಸಿಕ್ಕಿದೆ. ಅಂದ್ರೆ ಕಂಪನಿ ಅಲ್ಲೂ ಕೂಡ ಬಿಸ್ನೆಸ್ ಮಾಡಿದೆ, ಜೆಬಿ ಕೆಮಿಕಲ್ಸ್ ನ ಪ್ರೆಸೆನ್ಸ್ ಕೂಡ ಇದೆ. ಹಾಗಾಗಿ ಅಲ್ಲಿನ ಅಪ್ರೂವಲ್ ಕೂಡ ಬೇಕಾಗುತ್ತೆ. ಈಗ ಅಲ್ಲಿಂದ ಕೂಡ ಅಪ್ರೂವಲ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಟೊರೆಂಟ್ ಫಾರ್ಮಾ ಹಾಗೂ ಇವನ್ ಜೆಬಿ ಕೆಮಿಕಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಲೆಮನ್ ಟ್ರೀ ಹೋಟೆಲ್ ಸುದ್ದಿಲಿರುತ್ತೆ. ಕಾರಣ ಕಂಪನಿ 44 ರೂಮ್ ಕೆಪಾಸಿಟಿ ಇರುವಂತಹ ಹೋಟೆಲ್ ನ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ವಾರಣಾಸಿ ಹಾಗೂ ರೇವಾದಲ್ಲಿ 2 ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಲೆಮನ್ ಟ್ರೀ ಹೋಟೆಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ ಸಿನ್ಸಿಸ್ ಟೆಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಸುಮಾರು 16 ಕೋಟಿ ಮೊತ್ತದ ಆರ್ಡರ್ ಸಿಕ್ಕಿದೆ MMRDA ಇಂದ, ಅಂದ್ರೆ ಮುಂಬೈ ಮೆಟ್ರೋಪಾಲಿಟನ್ ರೀಜನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ. ಈ ಸುದ್ದಿ ಕಾರಣಕ್ಕೆ ಸಿನ್ಸಿಸ್ ಟೆಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಇನ್ಫೋಸಿಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಸ್ವಿಟ್ಜರ್ಲೆಂಡ್ ನ ಸನ್ ರೈಸ್ ಜೊತೆ ಇದ್ದಂತಹ ಸ್ಟ್ರಾಟಜಿಕ್ ಒಪ್ಪಂದವನ್ನ ಮುಂದುವರಿಸಿದೆ ಅಥವಾ ಎಕ್ಸ್ಟೆಂಡ್ ಮಾಡಿದೆ. IT ಟ್ರಾನ್ಸ್ಫಾರ್ಮೇಶನ್ ಹಾಗೂ AI ಡ್ರಿವನ್ ಇನಿಷಿಯೇಟಿವ್ಸ್ ಗೆ ಸಂಬಂಧಪಟ್ಟಂತಹ ಒಪ್ಪಂದ ಇದು. ಇದನ್ನ ಮುಂದುವರಿಸಿದೆ. ಈ ಸುದ್ದಿ ಕಾರಣಕ್ಕೆ ಇನ್ಫೋಸಿಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ನಂತರ ಅವೆಲ್ಸ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ. ಕಂಪನಿ ಇವತ್ತು ಒಂದು ಸುದ್ದಿಯನ್ನು ಕೊಟ್ಟಿದೆ. ಕಂಪನಿಯ ಲಾಯ್ಡ್ ಕೂಲರ್ಸ್ ಅಥವಾ ಲಾಯ್ಡ್ ಕಲರ್ಸ್ ರೆಫ್ರಿಜರೇಟರ್ ಇದೆ. ಇದು ಫ್ಲಿಪ್ಕಾರ್ಟ್ ಹಾಗೂ ಇನ್ನಿತರ ಇ ಕಾಮರ್ಸ್ ಸೈಟ್ ಗಳಲ್ಲಿ ಲಭ್ಯ ಆಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದೆ ನೋಡಬಹುದು. ಅವೆಲ್ಸ್ ಇಂಡಿಯಾ ಲಾಂಚಸ್ ಲಾಯ್ಡ್ ಕಲರ್ಸ್ ರೆಫ್ರಿಜರೇಟರ್ ಅಂಡ್ ಫ್ಲಿಪ್ಕಾರ್ಟ್. ಈ ಸುದ್ದಿ ಕಾರಣಕ್ಕೆ ಅವೆಲ್ಸ್ ಇಂಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಮೆಟಾ ಇನ್ಫೋಟೆಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ 127 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು. ನಂತರ ಸ್ಕೋಲ್ಸ್ ಬ್ಯಾಂಗ್ಳೂರ್ ಲಿಮಿಟೆಡ್ ಇತ್ತೀಚೆಗೆ IPO ಮೂಲಕ ಮಾರ್ಕೆಟ್ ಗೆ ಬಂದಂತ ಕಂಪನಿ. ಈ ಕಂಪನಿ ನೇಮ್ ಅನ್ನ ಚೇಂಜ್ ಮಾಡ್ತಾ ಇದೆ. ಸ್ಕೋಲ್ಸ್ ಬ್ಯಾಂಗ್ಳೂರ್ ಅಂತ ಏನಿದೆ ಇದನ್ನ ಲೀಲಾ ಪ್ಯಾಲೇಸ್ ಅಂತಾನೆ ಮಾಡ್ತಾ ಇದೆ. ಇವತ್ತಿಂದ ಈ ಬದಲಾವಣೆ ಆಗ್ತಾ ಇದೆ. ಇನ್ ಮುಂದೆ ಲೀಲಾ ಪ್ಯಾಲೇಸ್ ಅಂತ ನೋಡ್ಲಿಕ್ಕೆ ಸಿಗುತ್ತೆ ನೇಮ್ ಈ ಕಂಪನಿದು. ಇನ್ನು ಪ್ರೈಮರಿ ಮಾರ್ಕೆಟ್ ಗಳ ಕಡೆ ಬಂದ್ರೆ ತುಂಬಾನೇ ಬಿಸಿ ಇರುತ್ತೆ ಇವತ್ತು ಪ್ರೈಮರಿ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಲವು IPOಗಳು ಓಪನ್ ಇದಾವೆ, ಕೆಲವು ಕ್ಲೋಸ್ ಆಗ್ತಿದಾವೆ, ಕೆಲವು ಇವತ್ತು ಓಪನ್ ಆಗ್ತಿದಾವೆ. ಮೊದಲಿಗೆ VMS TMT ಇದರ ಲಿಸ್ಟಿಂಗ್ ಇದೆ ಇವತ್ತು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 11% ಇದೆ. ಲಿಸ್ಟಿಂಗ್ ಇದೆ, ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ VMS TMT ಅಂತ. ಇನ್ನು ನೆಕ್ಸ್ಟ್ ಅಟ್ಲಾಂಟಾ ಎಲೆಕ್ಟ್ರಿಕಲ್ಸ್ ನ ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ನೋಡಬಹುದು. 24 ಸೆಪ್ಟೆಂಬರ್. ಪ್ರೀಮಿಯಂ ನೋಡಬಹುದು ನಿಯರ್ಲಿ 18% ಇದೆ. ಡಿಸೆಂಟ್ ಪ್ರೀಮಿಯಂ ಇದೆ ಅಟ್ಲಾಂಟಾ ಎಲೆಕ್ಟ್ರಿಕಲ್ಸ್. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ನಂತರ ಗಣೇಶ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇವತ್ತು ಇದು ಕೂಡ ಲಾಸ್ಟ್ ಡೇ ಆಗಿರುತ್ತೆ. ಪ್ರೀಮಿಯಂ ನೋಡಬಹುದು ಜಸ್ಟ್ ನಿಯರ್ಲಿ 3% ಇದೆ. ಗಣೇಶ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂತ ಒಳ್ಳೆ ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇಲ್ಲ ಆಸ್ ಆಫ್ ನೌ. ಇನ್ನು ಆನಂದ್ ರತಿ ಶೇರ್ ಇದು ನಾಳೆ ಇರುತ್ತೆ ಲಾಸ್ಟ್ ಡೇಟ್ ಸಬ್ಸ್ಕ್ರಿಪ್ಷನ್ ಗೆ. ಇವತ್ತು ನಾಳೆ ಕೂಡ ಓಪನ್ ಇರುತ್ತೆ. ಪ್ರೀಮಿಯಂ ನೋಡಬಹುದು ನಿಯರ್ಲಿ 11% ಇದೆ. ಡಿಸೆಂಟ್ ಪ್ರೀಮಿಯಂ ಇದೆ ಇಲ್ಲೂ ಕೂಡ. ಅಂತ ದೊಡ್ಡ ಪ್ರೀಮಿಯಂ ಏನೆಲ್ಲ ಆನಂದ್ ರತಿ ಶೇರ್ದು ಕೂಡ. ಇನ್ನು ಶೇಷಸಾಯಿ ಟೆಕ್ನಾಲಜೀಸ್ ನ IPO ಕೂಡ ನಾಳೆ ಕ್ಲೋಸ್ ಆಗುತ್ತೆ. ನಾಳೆ ಲಾಸ್ಟ್ ಡೇ ಇರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ನಿಯರ್ಲಿ 18% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನೌ ನೋಡಬಹುದು ಶೇಷಸಾಯಿದು. ಇನ್ನು ಜಾರೋ ಇನ್ಸ್ಟಿಟ್ಯೂಟ್ ಇದು ಕೂಡ ನಾಳೆ ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ನೋಡಬಹುದು ನಿಯರ್ಲಿ 14% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ ಜಾರೋ ಎಜುಕೇಶನ್ಸ್. ನಂತರ ಸೋಲಾರ್ ವರ್ಲ್ಡ್ ಎನರ್ಜಿ ಸೊಲ್ಯೂಷನ್ಸ್ ಇದು ಕೂಡ ನಾಳೆ ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಪ್ರೀಮಿಯಂ ನೋಡಬಹುದು 18% ಇದೆ. ಡಿಸೆಂಟ್ ಪ್ರೀಮಿಯಂ ಇದೆ ಸೋಲಾರ್ ವರ್ಲ್ಡ್ ಎನರ್ಜಿದು. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ನಂತರ ಇಪ್ಯಾಕ್ ಪ್ರಿಪ್ಯಾಪ್ ಟೆಕ್ನಾಲಜೀಸ್ ಇವತ್ತಿಂದ ಓಪನ್ ಆಗ್ತಾ ಇದೆ. ನಿಯರ್ಲಿ 7% ಪ್ರೀಮಿಯಂ ಆಸ್ ಆಫ್ ನೌ ಇಪ್ಯಾಕ್ ಪ್ರಿಪ್ಯಾಪ್ ನೋಡ್ಲಿಕ್ಕೆ ಕಾಣ್ತಾ ಇದೆ ನೋಡಬಹುದು. ನಂತರ BMW ವೆಂಚರ್ಸ್ ಇದರ ಪ್ರೀಮಿಯಂ ಇಲ್ವೆಲ್ಲ 0 ಇದೆ ಸದ್ಯದ ಮಟ್ಟಿಗೆ. ಇದು ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ನಂತರ ಜೈನ್ ರಿಸೋರ್ಸ್ ರಿಸೈಕ್ಲಿಂಗ್ ಇದು ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ. ನಿಯರ್ಲಿ 13% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನೌ ಜೈನ್ ರಿಸೋರ್ಸ್ ರಿಸೈಕ್ಲಿಂಗ್. ಈ ಎಲ್ಲ IPOಗಳು ಹುದ್ದೆಲಿರುತ್ತೆ. ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು, ಸ್ಟಡಿ ಮಾಡಬಹುದು ನೀವು. ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಸದ್ಯದ ಮಟ್ಟಿಗೆ ನೋಡಬಹುದು. 67 ಪಾಯಿಂಟ್ಸ್ 0.27% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ನಿನ್ನೆ ಕೂಡ ಇದೇ ರೀತಿ ಇತ್ತು. ನಂತರ ಫ್ಲಾಟ್ ಆಗಿ ಓಪನ್ ಆಯ್ತು. ಕೊನೆಯಲ್ಲಿ ಒಂದಷ್ಟು ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ತು ನಮ್ಮ ಮಾರ್ಕೆಟ್ ಅಲ್ಲಿ. ಹಾಗೆ ಮಧ್ಯೆ ಒಳ್ಳೆ ರಿಕವರಿ ಕೂಡ ಬಂತು. ಬಟ್ ಅದು ಅಪ್ ಅಲ್ಲಿ ಸಸ್ಟೈನ್ ಆಗ್ಲಿಲ್ಲ. ಡೌನ್ ಆಗಿ ಸ್ಲೈಟ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು. ಇವತ್ತು ಕೂಡ ನೆಗೆಟಿವ್ ಇಂಡಿಕೇಶನ್ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಗಳು ಕೂಡ ನೆಗೆಟಿವ್ ಅಲ್ಲೇ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದೆ ನೋಡಬಹುದು. ಹ್ಯಾಂಗ್ಸೆಂಗ್ ಹಾಗೂ ಜಕಾರ್ತಾ ಕಾಂಪೋಸಿಟ್, ಶಾಂಘೈ ಕಾಂಪೋಸಿಟ್ ಇವುಗಳು ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗಿದೆ. ಇನ್ನೆಲ್ಲ ನೆಗೆಟಿವ್ ಅಲ್ಲೇ ಇದ್ದಾವೆ. ಅಂದ್ರೆ ಏಷ್ಯನ್ ಕ್ಯೂಸ್ ನೆಗೆಟಿವ್ ಇದೆ. ಇನ್ನು ಕಮಾಡಿಟೀಸ್ ಕಡೆ ಬಂದ್ರೆ ಬ್ರೆಂಟ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. 67.79 ರೇಂಜ್ ಅಲ್ಲಿ ಇದೆ. ಅಂದ್ರೆ ಆಲ್ಮೋಸ್ಟ್ 68 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗೋಲ್ಡ್ ಸ್ಲೈಟ್ಲಿ ಡೌನ್ ಇದೆ ಇವತ್ತು ನೋಡಬಹುದು. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಹೇಗೆ ನಡೀತಿದೆ ಅಂದ್ರೆ ಇಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 60 ಪಾಯಿಂಟ್ಸ್ ಅಥವಾ 0.13% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಡೌ ಜೋನ್ಸ್ ಫ್ಯೂಚರ್ಸ್. ಹಾಗೆ ಈ ರೀತಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಥವಾ ನೆಗೆಟಿವ್ ರಿಯಾಕ್ಷನ್ ಬರ್ಲಿಕ್ಕೆ ಕಾರಣ ಫೆಡ್. ಏಷಿಯನ್ ಸ್ಟಾಕ್ಸ್ ಎಡ್ಜ್ ಲೋಯರ್ ಆಫ್ಟರ್ ಮಿಕ್ಸ್ಡ್ ಫೆಡ್ ಸಿಗ್ನಲ್ಸ್. ನಾವು ಮೊದಲಿಗೆ ಸುದ್ದಿಯನ್ನು ನೋಡಿದ್ವಲ್ಲ ಜೆರೋಮ್ ಪೊವೆಲ್ ಅವರದ ಇನ್ಫ್ಲೇಷನ್ ರಿಸ್ಕ್ ಅನ್ನ ಮುಂದೆ ತರುತ್ತಿದ್ದಾರೆ. ಅಗ್ರೆಸಿವ್ ರೇಟ್ ಕಟ್ ಮಾಡೋದು ಕಷ್ಟ ಅಂತ ಹೇಳ್ತಿದ್ದಾರೆ ಪಾಲಿಸಿ ಮೇಕರ್ಸ್ಗೆ. ಈ ಸುದ್ದಿಗಳು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿರುವಂತ ಚಾನ್ಸಸ್ ಇದೆ. ಬಟ್ ನೋಡೋಣ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ. ಸದ್ಯದ ಮಟ್ಟಿಗೆ ನೆಗೆಟಿವ್ ಇಂಡಿಕೇಶನ್ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ,
ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.